ಜಯ ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಂಸಾರದ ಅವಶ್ಯಕತೆಗಳತ್ತ ಗಮನ, ಆವರಿಸಿದ ಆಲಸ್ಯದಿಂದ ಮುಕ್ತರಾಗುವ ಪ್ರಯತ್ನ, ಉದ್ಯಮಿಗಳಿಗೆ ಅಭಿವೃದ್ಧಿಯ ಮಾರ್ಗಗಳ ಚಿಂತೆ, ಕೆಲವು ವರ್ಗದ ವ್ಯಾಪಾರಿಗಳಿಗೆ ಲಾಭ, ಪ್ರಮುಖ ವ್ಯಕ್ತಿಗಳ ಭೇಟಿ. ವೃಷಭ ರಾಶಿ. ಹಲವು ಬಗೆಯ ಕಾರ್ಯಕ್ರಮಗಳ ಒತ್ತಡ, ಉದ್ಯಮ ವಿಸ್ತರಣೆಗೆ ಮೂಲಗಳಿಂದ ಸಹಾಯ, ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ, ಪ್ರಾಪ್ತ ವಯಸ್ಕರಿಗೆ ವಿವಾಹ ನಿಶ್ಚಯ, ವ್ಯವಹಾರಾರ್ಥ ಸಣ್ಣ ಪ್ರಯಾಣ ಸಂಭವ. ಮಿಥುನ ರಾಶಿ. ಸಾಹಿತ್ಯ ಅಧ್ಯಯನಕ್ಕೆ ಸಮಯ ಮೀಸಲು, ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಧನವ್ಯಯ, ಆಸ್ಪತ್ರೆ ಅನಾಥಾಶ್ರಮಕ್ಕೆ ಭೇಟಿ, ಉದರ ಆರೋಗ್ಯದ ಕುರಿತು ಎಚ್ಚರ, ಆಪ್ತ ಸಲಹೆಯ ಮೂಲಕ ಆತ್ಮವಿಶ್ವಾಸ ವೃದ್ಧಿ. ಕಟಕ ರಾಶಿ. ಬಾಲ್ಯಕಾಲದ ಗುರುಗಳ ಭೇಟಿ, ಗೃಹಿಣಿಯರಿಗೆ ನೆಮ್ಮದಿಯ ದಿನ, ವ್ಯವಹಾರ ಸಂಬಂಧ ಪಶ್ಚಿಮ, ಸಹಚರರೊಂದಿಗೆ ಪ್ರಯಾಣ, ವಿದ್ಯಾರ್ಥಿಗಳ ಭವಿಷ್ಯದ ಚಿಂತೆ, ನೊಂದವರಿಗೆ ಸಾಂತ್ವನ. ಸಿಂಹ ರಾಶಿ. ಎಣಿಸಿದ ರೀತಿಯಲ್ಲಿ ಸುಖ, ಸಂತೋಷ, ಮನದಾಳದ ಪ್ರಾರ್ಥನೆಯಿಂದ ಇಷ್ಟಾರ್ಥ ಸಿದ್ಧಿ, ವೃತ್ತಿಪರರಿಗೆ ಗುರಿ ಸಾಧನೆಯಲ್ಲಿ ಯಶಸ್ಸು, ವಿದ್ಯಾರ್ಥಿಗಳ ಲೋಕಜ್ಞಾನ ವೃತ್ತಿಗೆ ಅನುಕೂಲದ ವಾತಾವರಣ. ಕನ್ಯಾ ರಾಶಿ. ವ್ಯಾಪಾರಿಗಳಿಗೆ ವಿಕ್ರಯದಲ್ಲಿಯೇ ವಿರಾಮದ ಆನಂದ, ವಿದ್ಯಾರ್ಥಿಗಳಿಗೆ ಮನೋರಂಜನೆ, ಕುಶಲಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಆರಿಸುವವರಿಗೆ ಶುಭ ಸಮಾಚಾರ, ಉದ್ಯೋಗಸ್ಥ ಮಹಿಳೆಯರಿಗೆ ವಿರಾಮ. ತುಲಾ ರಾಶಿ. ಒಂದರ ಮೇಲೆ ಒಂದರಂತೆ ಬಂದು ಬೀಳುವ ಕೆಲಸಗಳು, ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಯತ್ತ ಗಮನ, ಕೃಷಿ, ಹೈನುಗಾರಿಕೆ, ಜೇನು ಸಾಕಾಣಿಕೆಯಲ್ಲಿ ಮಗ್ನತೆ, ಹಿರಿಯರ ಮನೆಯಲ್ಲಿ ಕುಟುಂಬಸ್ಥರ ಭೇಟಿ, ವಿವಾಹ ಕಾರ್ಯಕ್ಕೆ ಮುನ್ನಡೆ. ವೃಶ್ಚಿಕ ರಾಶಿ. ಉದ್ಯೋಗ ವ್ಯವಹಾರ ಕ್ಷೇತ್ರಗಳ ಮಿತ್ರರ ಭೇಟಿ, ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯ, ವ್ಯವಹಾರ ಸಂಬಂಧ ಪ್ರಯಾಣ, ಪರ ಊರಿನಲ್ಲಿರುವ ಮಕ್ಕಳ ಆಗಮನ, ಹಿರಿಯರ ಆರೋಗ್ಯ ಸುಧಾರಣೆ. ಧನುರಾಶಿ. ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ಕುಟುಂಬದಲ್ಲಿ ಸಮೃದ್ಧಿಯ ಲಕ್ಷಣಗಳು, ಶಿಕ್ಷಿತರಿಗೆ ಯೋಗ್ಯ ಉದ್ಯೋಗ ಲಭಿಸುವ ಭರವಸೆ, ಸಣ್ಣ ಗೃಹೋದ್ಯಮ ಅಥವಾ ಹೈನುಗಾರಿಕೆ ಕೈಗೊಂಡ್ರೆ ಶುಭ, ಅವಿವಾಹಿತರಿಗೆ ವಿವಾಹದ ಯೋಗ. ಮಕರ ರಾಶಿ. ಕುಟುಂಬದಲ್ಲಿ ಪ್ರೀತಿ, ವಾತ್ಸಲ್ಯ ವೃದ್ಧಿ, ಸಣ್ಣ ಉದ್ಯಮಿಗಳಿಗೆ ಶುಭ ಕಾಲ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಅಧಿಕ ಲಾಭ, ದೇವ ಮಂದಿರ ಸಂದರ್ಶನ, ಶುಭ ಕಾರ್ಯದ ನಿಮಿತ್ತ ಪ್ರಯಾಣ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ. ಕುಂಭರಾಶಿ. ಸದುದ್ದೇಶಕ್ಕೆ ಸಹಾಯ ಮಾಡಿದ ತೃಪ್ತಿ, ಕುಟುಂಬದ ಕ್ಷೇಮಕ್ಕೆ ಹೊಸ ಯೋಚನೆ, ಸಮಾಜದಲ್ಲಿ ಗೌರವ, ಜನಪ್ರಿಯತೆ ವೃದ್ಧಿ, ಹಣಕಾಸಿನ ಕಡೆಗೆ ಸ್ವಲ್ಪ ಜಾಗ್ರತೆ, ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ, ಅಪರೂಪದ ಬಂಧುಗಳ ಆಗಮನ, ಮನೆ ಮಂದಿಗೆ ಆನಂದ. ಇನ್ನು ಕೊನೆಯದಾಗಿ ಮೀನರಾಶಿ. ನಾಳೆಯ ಕಾರ್ಯಗಳ ಯೋಚನೆ, ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ಕಾರ್ಯಯೋಜನೆ, ಹಿಂದಿನ ಸಹಚರರ ಭೇಟಿ, ಕೆಲವರಿಗೆ ರಕ್ತದಾನ ಮಾಡುವ ಅವಕಾಶ, ಸಂಸಾರದಲ್ಲಿ ನೆಮ್ಮದಿ, ಮಕ್ಕಳ ಭವಿಷ್ಯದ ಕುರಿತು ಚಿಂತೆ, ಕುಟುಂಬದ ದೇವರ ಸನ್ನಿಧಾನಕ್ಕೆ ಭೇಟಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.